ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮೊಹರಂನ ಕುರಿತು ಸುಲಭ 10 ಸಾಲುಗಳು ನೋಡ್ತೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯನೂ ನೀವು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಒಂದು ಪ್ರಬಂಧ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾನ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಮೊಹರಂ ಇಸ್ಲಾಂ ಧರ್ಮದ ಇಸ್ಲಾಂ ಧರ್ಮದ ಹೊಸ ವರ್ಷದ ಮೊದಲ ತಿಂಗಳಾಗಿದೆ. ಓಕೆನಾ? ಮೊದಲ ತಿಂಗಳಾಗಿದೆ. ಅದಾದ ನಂತರ ಎರಡನೇ ಪಾಯಿಂಟ್, ಈ ತಿಂಗಳು ಮುಸ್ಲಿಮರಿಗೆ ತುಂಬಾ ಪವಿತ್ರವಾಗಿದೆ. ಓಕೆನಾ? ಅದಾದ ನಂತರ ಮೂರನೇ ಪಾಯಿಂಟ್, ಮೊಹರಂ ಹಬ್ಬದಲ್ಲಿ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತಾರೆ. ಮತ್ತು ನೋಡಿ, ಮೊಹರಂ ಹಬ್ಬದಲ್ಲಿ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತಾರೆ. ನಾಲ್ಕನೇ ಪಾಯಿಂಟ್, ಬಹಳ ವರ್ಷಗಳ ಹಿಂದೆ ಕರ್ಬಾಲಾ ಯುದ್ಧ ನಡೆಯಿತು. ಓಕೆನಾ? ಮತ್ತು ನೋಡಿ, ಮೊಹರಂ ಇಸ್ಲಾಂ ಧರ್ಮದ ಹೊಸ ವರ್ಷದ ಮೊದಲ ತಿಂಗಳಾಗಿದೆ. ಎರಡನೇ ಪಾಯಿಂಟ್, ಈ ತಿಂಗಳು ಮುಸ್ಲಿಮರಿಗೆ ತುಂಬಾ ಪವಿತ್ರವಾಗಿದೆ. ಮೂರನೇ ಪಾಯಿಂಟ್, ಮೊಹರಂ ಹಬ್ಬದಲ್ಲಿ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತಾರೆ. ನಾಲ್ಕನೇ ಪಾಯಿಂಟ್, ಬಹಳ ವರ್ಷಗಳ ಹಿಂದೆ ಕರ್ಬಲಾ ಯುದ್ಧ ನಡೆಯಿತು. ಐದನೇ ಪಾಯಿಂಟ್, ಆ ಯುದ್ಧದಲ್ಲಿ ಇಮಾಮ್ ಹುಸೇನ್ ಅವರು ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡಿದರು. ಓಕೆನಾ? ಅಂತ ಆರನೇ ಪಾಯಿಂಟ್, ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು. ಓಕೆನಾ? ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು. ಅಂದ್ರೆ ಏಳನೇ ಪಾಯಿಂಟ್, ಆದ್ದರಿಂದ ಮೊಹರಂ ಅನ್ನು ದುಃಖ ಮತ್ತು ಸ್ಮರಣೆಯ ದಿನವಾಗಿ ಆಚರಿಸುತ್ತಾರೆ.
ಸಾರುತ್ತಾರೆ. ಮತ್ತೊಮ್ಮೆ ನೋಡಿ, ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು. ಆದ್ದರಿಂದ ಮೊಹರಮನ್ನು ದುಃಖ ಮತ್ತು ಸ್ಮರಣೆಯ ದಿನವಾಗಿ ಆಚರಿಸುತ್ತಾರೆ. 8ನೇ ಪಾಯಿಂಟ್, ಈ ಸಂದರ್ಭದಲ್ಲಿ ಜನರು ಪ್ರಾರ್ಥನೆ ಮಾಡಿ ಶಾಂತಿಯ ಸಂದೇಶವನ್ನು ಸಾರುತ್ತಾರೆ. ಓಕೆನಾ? ಈ ಸಂದರ್ಭದಲ್ಲಿ ಜನರು ಪ್ರಾರ್ಥನೆ ಮತ್ತು ಶಾಂತಿಯ ಸಂದೇಶವನ್ನು ಸಾರುತ್ತಾರೆ. 9ನೇ ಪಾಯಿಂಟ್, ಬಡವರಿಗೆ ಸಹಾಯ ಮಾಡುವ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ. ಓಕೆನಾ? ಅದಾದ ನಂತರ ಕಾರ್ಯಗಳನ್ನು ಮಾಡುತ್ತಾರೆ. 10ನೇ ಪಾಯಿಂಟ್, ಕೊನೆಯ ಪಾಯಿಂಟ್ ನೋಡಿ, ಮೊಹರಂ ನಮಗೆ ಸತ್ಯ, ಧೈರ್ಯ, ತ್ಯಾಗ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಕಲಿಸುತ್ತದೆ. ಓಕೆನಾ? ಕಲಿಸುತ್ತದೆ. ರೈಟ್. ಹಾಗಾದರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.